ಗುರುವಾರ ರಾತ್ರಿ ಸುರಿದ ಭಾರೀ ಗಾಳಿ ಮಳೆಯ ಆರ್ಭಟಕ್ಕೆ ಕುಮಟಾ ತಾಲೂಕಿನ ಹಲವೆಡೆ ಜನಜೀವನಕ್ಕೆ ತೊಂದರೆಯಾಗಿದೆ. ಮರಗಳು, ಮನೆ ಹಾಗೂ ವಿದ್ಯುತ್ ಲೈನ್ ರಸ್ತೆಗಳ ಮೇಲೆ ಬಿದ್ದು ಹಾನಿ ಸಂಭವಿಸಿದೆ. ಗುರುವಾರ ರಾತ್ರಿಯಿಂದ ಶುಕ್ರವಾರ ಮುಂಜಾನೆಯವರೆಗೂ ಸುರಿದ ಭಾರೀ ಪ್ರಮಾಣದ ಗುಡುಗು ಗಾಳಿ ಸಮೇತವಾದ ಮಳೆಯಿಂದ ಕುಮಟಾ ತಾಲೂಕಿನ ವಿವಿಧೆಡೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಬೆಟ್ಕುಳಿಯ ಗೌರಿ ಗಣಪತಿ ಪಟಗಾರ್ ಅವರ ಮನೆ ಮೇಲೆ ತೆಂಗಿನ ಮರ ಬಿದ್ದು ಮನೆಗೆ ಭಾಗಶಃ ಹಾನಿಯಾಗಿದೆ. ಕಲಬಾಗದ ನಾಗದೇವಿ ರಸ್ತೆ ಬಳಿ ಸದಾನಂದ ತಿಮ್ಮಪ್ಪ ಅಗ್ರವಾಡೇಕರ್ ಅವರ ಮನೆಯ ಮಹಡಿ ಮೇಲೆ ತೆಂಗಿನ ಮರ ಬಿದ್ದು ಭಾಗಶಃ ಹಾನಿಯಾಗಿದೆ. ಮೊರಬಾದ ಯಾದವ ಧಾನು ಹಳ್ಳೇರ ಅವರ ಮನೆ ಸಮೀಪದ ವಿದ್ಯುತ್ ಕಂಬಕ್ಕೆ ಸಿಡಿಲು ಪಡೆದು ಮರ ಮುರಿದು ಬಿದ್ದ ಪರಿಣಾಮವಾಗಿ ಭಾಗಶಃ ಹಾನಿಯಾಗಿದೆ. ಹೆಗಡೆಯ ಮಚಗೋಣ ತಿಮ್ಮಪ್ಪ ಜಟ್ಟಿ ಪಟಗಾರ್ ಅವರ ಮನೆಗೆ ಸಿಡಿಲು ಪಡೆದು ಮನೆಯ ವಿದ್ಯುತ್ ಮೀಟರ್ ಬೋರ್ಡ್, ಕರೆಂಟ್ ಸ್ವಿಚ್, ವೈರಿಂಗ್ ಸೇರಿದಂತೆ ಟಿವಿ ಮತ್ತು ರೆಫ್ರಿಜರೇಟರ್ ಕೂಡ ಸುಟ್ಟು ಹೋಗಿದೆ. ಮನೆಯ ಮುಂಭಾಗದ ಅಂಗಳಕ್ಕೆ ಅಳವಡಿಸಿದ್ದ ಸೀಟ್ಗಳಿಗೂ ಹಾನಿಯಾಗಿದೆ. ಗೋಕರ್ಣದ ಚಿನ್ನದ ಕೆರೆಯ ರಮೇಶ ಲಂಬೋದರ ಆಚಾರಿ ಮನೆಯಿಂದ ಸ್ವಲ್ಪವೇ ದೂರವಿದ್ದ ಶೌಚಾಲಯದ ಮೇಲೆ ಮರದ ರೆಂಬೆ ಮುರಿದು ಬಿದ್ದು ಶೌಚಾಲಯಕ್ಕೆ ಹಾನಿಯಾಗಿದೆ. ಇವೆಲ್ಲ ಸೇರಿ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಅಲ್ಲದೆ ಕೆಲ ರಸ್ತೆಗಳಲ್ಲೂ ಮರಗಳು ಉರುಳಿ ಸಂಚಾರಕ್ಕೆ ತೊಂದರೆಯಾಗುವ ಜೊತೆಗೆ ವಿದ್ಯುತ್ ಕಡಿತಗೊಂಡು ದಿನವಿಡೀ ವಿದ್ಯುತ್ ಸಮಸ್ಯೆ ತಲೆದೂರಿ ಆ ಭಾಗದ ಜನರು ತೊಂದರೆ ಅನುಭವಿಸುವಂತಾಯಿತು. ಹಾನಿಯಾದ ಮನೆಗಳಿಗೆ ಈ ಭಾಗಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಹಾನಿಯ ಬಗ್ಗೆ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿ ಸರ್ಕಾರದಿಂದ ಪರಿಹಾರ ಕೊಡಿಸುವ ಭರವಸೆ ನೀಡುವ ಮೂಲಕ ಸಂತ್ರಸ್ತ ಕುಟುಂಬಗಳಿಗೆ ಅಧಿಕಾರಿಗಳು ಸಾಂತ್ವನ ಹೇಳಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.